ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇನ್ನು ನಿನ್ನೆ ಸಂಡೇ ಊರಿಂದ ಬಂದು ಇನ್ನು ಊಟ ಮಾಡಿ ಮಲ್ಕೊಂಡು ಇನ್ನು ಬೆಳಗ್ಗೆ ಸ್ಕೂಲ್ಗೆ ಕಳಿಸ್ಬೇಕಿತ್ತಲ್ಲ, ಟೆಸ್ಟು ಅಂತ ಹೇಳಿದ್ರು ಅಂದ್ಬಿಟ್ಟು ಕಳಿಸ್ದೆ. ಇನ್ನು ಅವ್ನು ಕಳಿಸಾದ್ಮೇಲೆ ನಾನು ಒಂದು ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಕಳಿಸಿದ ಅವತ್ತು ನೈಟು ಮಧ್ಯಾಹ್ನ ಎಲ್ಲ ಚೆನ್ನಾಗಿ ಬಂದ. ಸಾಯಂಕಾಲ ಆದಮೇಲೆ ಜ್ವರ ಬಂತು, ಏನಕ್ಕೆ ಅಂತ ಗೊತ್ತಿಲ್ಲ. ಇನ್ನು ನೀರಿನ ವ್ಯತ್ಯಾಸ ಆಗಿರ್ಬೋದು ಅಂತ ಅಂದ್ಕೊಂಡು ಆ ಜ್ವರ ಬಂದದ್ದು ಇವತ್ತಿಗೂ ಇನ್ನೂ ಕಡಿಮೆನೇ ಆಗಿಲ್ಲ. ಕಡಿಮೆ ಆಗುತ್ತೆ ಮತ್ತು ಬರುತ್ತೆ ಅನ್ನೋ ಥರ ಆಗೈತೆ. ನೋಡೋಣ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಏನು ಮಾಡ್ದು ಅಂತೇಳ್ಬಿಟ್ಟು. ಇನ್ನು ಬಟ್ಟೆ ಎಲ್ಲ ನೆನೆ ಹಾಕಿದ್ದೀನಿ ಒಕ್ಕೊಳ್ಳೋಣ ಅಂತೇಳ್ಬಿಟ್ಟು. ಇನ್ನೊಂದು ಏನಂದರೆ, ನನ್ನ ಮಗ ಊರಿಗೆ ಹೋದ್ಮೇಲೆ ಒಂದು 2-3 ಡೇಸಾರು ಇರಬೇಕು ಅಂತ ಅಂತಿದ್ದ. ಆದರೆ ಈ ಸಲ ಏನು ಇರಬೇಕು ಅಂತ ಏನೂ ಅನ್ನಲಿಲ್ಲ. ಎಲ್ಲ ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ, ಏನು ಹೇಳ್ಕೊಡ್ಲಿಲ್ಲ, ಏನೂ ಇಲ್ಲ. ಅವನೇ ಆಯಿತು ಹೋಗೋಣಮ್ಮ ನಡಿ ಅಂತ ಸ್ಕೂಲ್ಗೆ ಹೋಗಬೇಕು ಅಂದ್ಕೊಂಡು ಬಂದ. ಆದರೆ ನೋಡಿದ್ರೆ ಜ್ವರ ಬಂದ್ಬಿಡ್ತು. ಮೇ ಬಿ ಟ್ರಾವೆಲಿಂಗು ಆ ಕಡೆ ಈ ಕಡೆಯಿಂದ ಆಮೇಲೆ ಸ್ಟ್ರೆಸ್ ಆಗೋದು, ಮೈಕೈ ನೋವಿಗೆ ಅಂತ ಅನಿಸುತ್ತೆ. ಇನ್ನು ನನ್ನ ಮಗ ದೊಡ್ಡ ಮಗನ ಶೂ ಹಾಕ್ಕೊಂಡು ನಾನು ಬಟ್ಟೆ ಒಕ್ಕೋತಾ ಇದ್ದೆ ಅಲ್ಲೇ. ಹಂಗಾಗಿ ಅದು ಇಟ್ಕೊಂಡು ಆಟಾಡ್ತಾಯಿದ್ದ. ಸ್ವಲ್ಪ ಸೈಕಲ್ಲೆಲ್ಲ ಆಟಾಡ್ತಾಯಿದ್ದ. ಇನ್ನು ಮೇಲ್ಗಡೆ ಬಟ್ಟೆ ಒಣಗ್ಯಾಕನ ಅಂತೇಳ್ಬಿಟ್ಟು ಅವನೇ ಹೋಗಿ ಕ್ಲಿಪ್ಪೆಲ್ಲ ಎತ್ಕೊಬಂದ ಅವನೇ ಹಾಕಬೇಕು. ಆಲ್ರೆಡಿ ತೋರಿಸಿದ್ದೀನಿ. ಇನ್ನು ನಾನೊಂದು ಸ್ವಲ್ಪ ರಗ್ಗೆಲ್ಲ ಚಿಕ್ಕವನು ಹುಚ್ಚವು ಇದ್ಕತ್ತಾನಲ್ಲ ಅಂತೇಳ್ಬಿಟ್ಟು ಒಗ್ದಾಕ್ದೆ. ಇನ್ನು ಮೋಡ ಮುಚ್ಕೊಂಡೇ ಐತೆ. ಮಳೆ ಬರುತ್ತೋ ಇಲ್ವೋ, ನೀರಾರು ಸೋರ್ಕೊಳ್ಳುತ್ತೆ ಅಟ್ಲೀಸ್ಟ್. ಗಾಳಿ ಅವಕ್ಕಾರು ಒಣಗುತ್ತೆ ಅಂತೇಳ್ಬಿಟ್ಟು ಹಾರಾಕ್ತಾಯಿದ್ದೀನಿ. ಇನ್ನು ಗಿಡಕ್ಕೂ ನೆನ್ನೆ ಹಾಕಿರಲಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಬಿಟ್ಟಿದ್ದು ಹೂವನ್ನ ಕಿತ್ಕೊಳ್ಳೋಣ ಅಲ್ಲೇ. ಹೆಂಗೂ ಸೋಮವಾರ ಆಗಿತ್ತಲ್ಲ, ಪೂಜೆಗೆ ಆಗುತ್ತೆ ಅಂತೇಳ್ಬಿಟ್ಟು. ಇನ್ನು ಮನೇಲಿ ಸ್ವಲ್ಪ ಹೂವು ಇತ್ತು, ಅದೊಂದು ಸ್ವಲ್ಪ ಸುಮಾರು ಸಲ ಹಂಗೆ ಬಿಟ್ಬಿಡ್ತೀನಿ. ಗಿಡದಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸಲ ಜಾಸ್ತಿ ಇತ್ತು ಇವತ್ತೊಂದು ಸ್ವಲ್ಪ ಅಂದ್ಬಿಟ್ಟು ಕಿತ್ಕೊಂಡೆ. ನನ್ನ ಮಗ ಎಲ್ಲವಕ್ಕೂ ಕ್ಲಿಪ್ ಜೋಡಿಸ್ತಾ ಇದ್ದಾನೆ. ನಾವು ಏನು ಮಾಡ್ತೀವೋ ಅದೇ ಎಲ್ಲ ಹೇಳೋದು ಅಷ್ಟೇ. ತಾಯಿ ಅಂತೆ ಮಗಳು ಅಂತಾರಲ್ಲ, ಅದು ಹಿಂಗೇ. ಪ್ರತಿಯೊಂದೂ ಅಬ್ಸರ್ವ್ ಮಾಡ್ತಾನೆ. ನಾನು ಏನು ಮಾಡ್ತೀನೋ ಅದನ್ನು ಅವನು ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇವಾಗ ಮಾಡ್ತಾವನೆ, ಮುಂದೆ ಏನೋ ಗೊತ್ತಿಲ್ಲ. ಇನ್ನು ಅವನು ನೋಡಿ ಪಾಪ ಅವನು ಇಳಿಯೋದು ಎತ್ಕೊನಲ್ಲ. ತಮ್ಮಲ್ಲಿ ಊಟನೂ ಅಷ್ಟೇ, ತಿನ್ನಿಸು ಅಂತ ಅನ್ನಲ್ಲ, ನಾನೇ ತಿಂತೀನಿ. ಹಾಲು ಕಾಪಿ ಕಾಯಿಸ್ಕೊಟ್ರೆ ಸಾಕು, ಅವನೇ ಕುಡಿತೀನಿ ಅಂತಾನೆ. ಅವ್ನು ಚೆನ್ನಾಗಿದ್ರೆ ಎಲ್ಲ ಮಾಡ್ತಾನೆ. ಇನ್ನು ಹುಷಾರು ತಪ್ಪಿದಾಗೆಲ್ಲ ಅದು ಎಲ್ಲ ಮಾಮೂಲಿನೇ. ಇನ್ನು ಹೆಣ್ಮಗು ಅನ್ನೋ ವಿಷಯಕ್ಕೆ ಇನ್ನೇನೆಂದರೆ, ಇವನು ಎಲ್ಲದೂ ಮಾಡೋದ್ರಿಂದ ನನಗೆ ಅವಾಗ ಒಂದು ಸ್ವಲ್ಪ ಇದು ಮಾಡ್ಕೊತಾ ಇದ್ದೆ. ಇವಾಗೇನು ಹಂಗೆ ಅನಿಸಲ್ಲ, ಹೆಣ್ಮಗು ಬೇಕಿತ್ತು ಅಂತ ಅನಿಸಲ್ಲ ಇವಾಗ. ಪ್ರತಿಯೊಂದು ಮಾಡ್ತಾನೆ. ಅದು ಏನು ಪ್ರತಿಯೊಂದು ಅಂತ ಏನಂದರೆ, ನಾನು ಏನು ಮಾಡ್ತೀನೋ, ನಾನು ತರಕಾರಿ ಹೆಚ್ಚಕ್ಬೋದು, ಕಸ ಗುಡಿಸ್ದೆ, ಮನೆ ಒರೆಸ್ತಾಯಿದ್ರು ಅಟ್ಲೀಸ್ಟ್ ಕೋಲ್ ಇಟ್ಕೊಂಡು ಒರ್ಸೋಕೆ ಹೋಗ್ತಾನೆ. ಅದು ಮಗು ಅನ್ನೋದು ಮರ್ತೇ ಹೋಗುತ್ತೆ. ಇವನೇ ಎಲ್ಲನೂ ಮಾಡ್ತಾನೆ. ಏನಂದರೆ ಟವಲ್ನೂ ಸುದಾ ತಂದುಕೊಡ್ತಾನೆ. ಆಮೇಲೆ ನಾನು ಹೊರಗಡೆ ಹೋಗೋ ಚಪ್ಪಲಿ, ಬೀಗದ ಪ್ರತಿಯೊಂದು, ನಾವೆಲ್ಲರೂ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದು ಬ್ಯಾಗ್ ತಗೊಳ್ಳೋದು, ನಂದು ಪರ್ಸುದು ಬ್ಯಾಗು, ವಾಟರ್ ಬಾಟ್ಲು ಬ್ಯಾಗ್ ಒಳಗೆ ಹಾಕೊಳ್ಳೋದು, ತಾನು ಕುಡಿಯೋಕ್ಕೆ ಲೋಟ ಹಾಕೊಳ್ಳೋದು, ಪ್ರತಿಯೊಂದು. ಹಿಂಗಾಗಿ ಹೆಣ್ಮಗು ಅನ್ನೋದು ಮರ್ತು ಬಿಟ್ಟಿದ್ದೀನಿ ಬಿಡಿ ಇವಾಗ. ಇವನೇ ಊಟನೂ ಅಷ್ಟೇ, ತಿನ್ನಿಸ್ಬೇಕಾದ್ರೆ ನಾನು ತಿನ್ನಿಸ್ಕೊಳ್ಳಲ್ಲ, ನನ್ನ ಕೈಲಿ ಅವನೇ ತಿಂತಾನೆ. ಇನ್ನು ದೊಡ್ಡ ಮಗ ನೋಡಿ, ಹಿರಿ ಮಕ್ಕಳೇ ಅಷ್ಟು ಅನಿಸುತ್ತೆ, ಅವನು ಇನ್ನೂ ತಿನ್ನಿಸ್ಕೊತಾನೆ, ಇವನು ತಿನ್ನಿಸ್ಕೊಳ್ಳಲ್ಲ. ಇನ್ನು ನನಗನ್ಸಿದ್ದ ಹೇಳ್ದೆ ಅಷ್ಟೇ. ನಿಮ್ಮ ಅಭಿಪ್ರಾಯ ಏನೂ ಗೊತ್ತಿಲ್ಲ. ಇನ್ನು ಪೂಜೆ ಸಾಮಾನು ಒಂದು ಸ್ವಲ್ಪ ಬೆಳಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಿಕೊಂಡೆ. ಇನ್ನು ಇದಕ್ಕೆ ನಾವೇನು ಹಾಕಲ್ಲ, ಪಿತಾಂಬರಿ ಹಾಕಿದ್ರೂ ಅದು ಸ್ವಲ್ಪ ಒಂದಿನ ಚೆನ್ನಾಗಿ ಕಾಣಿಸುತ್ತೆ. ಇನ್ನು 2ನೇ ದಿನಕ್ಕೆಲ್ಲ ನನಗನ್ಸಿದ್ದು ಹೇಳ್ಬೇಕಂದ್ರೆ ಅದು ಕೆಂಚು ಕಲರ್ ಆಗೋಯ್ತದೆ, ಬೆಳಗ್ಗೆ ಇಲ್ವೇನೋ ಅನ್ನೋ ಥರ. ಇನ್ನು ನನ್ನ ಮಗ ಜೋಡಿಸಿದ್ದೀನಿ, ಮನೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ. ಅದಕ್ಕೆ ನಾನು ಬೆಳಗೋದು ಪಾತ್ರೆನ ಹುಣ್ಸೆಹಣ್ಣು ಮಾಮೂಲಿ, ಅದನ್ನು ಇಟ್ಕೆ ಪುಡಿ ಇಲ್ಲ ಅಂದರೆ ರಂಗೋಲೆ ಪುಡಿ ಸೋಪು ಹಾಕ್ಕೊಂಡು ಜಿಡ್ಡು ಹೋಗೋ ಥರ ಮಾಡಿಬಿಟ್ಟು, ಆಮೇಲೆ ಹುಣ್ಸೆಹಣ್ಣು ಅದು ರಂಗೋಲಿ ಪುಡಿಲೇ ಹೋಗುತ್ತೆ ಚೆನ್ನಾಗೆ. ಇಲ್ಲಾಂದರೆ ಇಟ್ಕೆ ಪುಡಿ ಹಾಕ್ಕೊಂಡು ಬೆಳಿಕೊಂಡು ಆಮೇಲೆ ಕೊನೆಯಲ್ಲಿ ಹುಣ್ಸೆಹಣ್ಣಲ್ಲಿ ಚೆನ್ನಾಗಿ ಬೆಳಗಿದ್ರೆ ಆಗೋಯ್ತು.
ಇನ್ನು ಸ್ವಲ್ಪ ಹೂವು ಕಟ್ ಮಾಡಿಕೊಂಡು ಕಡಲೆಪುರಿ ತಂದಿದ್ದು ಊರಿಂದ ಅಲ್ಲೇ ತಿಂದಿವ್ರಿ ಅಂದ್ಬಿಟ್ಟು ಕಳಿಸಿದ್ರು ನಮ್ಮಮ್ಮ. ಇನ್ನು ಟೈಮ್ ಆಗುತ್ತು ಅಂತ ಹೇಳ್ಬಿಟ್ಟು ಕರ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ಕುದುರೆ ಬಂತು ಅಲ್ಲಿ. ನಾನು ಅವಾಗ ಸ್ವಲ್ಪ ಫುಲ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ನನ್ನ ಮಗನ ಕರ್ಕೊಂಬರ್ತಾಯಿದ್ದೀನಿ ನೋಡಿ. ಚನ್ಗನಿಗೆ ಬಂದ. ನೈಟ್ ಏನಾಯಿತೋ ಗೊತ್ತಿಲ್ಲ. ಇನ್ನು ಅಲ್ಲೇ ನಮ್ಮ ಮನೆ ಹತ್ರ ಇರೋದನ್ನ ಕುರಿ ಈ ಕಡೆ ಆ ಕಡೆ 2 ಕಡೆಯೂ ಮಿಸ್ ಮಾಡಲ್ಲ ನೋಡ್ತಾನೆ ಒಟ್ಟಿನಲ್ಲಿ. ಆದರೆ ಇವಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ. ಅವಾಗಂದ್ರೂ ಆಡು ಕುರಿ ಈಗ ಊರಲ್ಲೂ ಅಷ್ಟೇ ಎಷ್ಟು ಇದು ಮಾಡ್ತಿದ್ದ. ಇವಾಗ ಆಗಿನಷ್ಟು ನೋಡಲೇಬೇಕು ಅಂತೇನು ಅನ್ನಿಸ್ತಾ ಇಲ್ಲ. ಇವನು ಚಿಕ್ಕವನು ಅಂತ ನೋಡ್ತಾನೆ. ನಾನು ಅಲ್ಲೇ ಬರೋ ದಾರಿಲೇ ಅಲ್ವಾ, ಹಂಗಾಗಿ ತೋರಿಸ್ತೀನಿ. ಚಿಕ್ಕವನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅವ್ನು ನೋಡಿದ್ರೆ ಸಾಕು ಭಯ ಪಡ್ಕೋತಾನೆ. ಇನ್ನು ಅಲ್ಲಿ ಕರ್ಕೊಬಂದಾದ್ಮೇಲೆ ಅವ್ರಿಗೊಂದು ಸ್ವಲ್ಪ ತಿನ್ನಿಸಿ ಉಣಿಸಿ ಅವರು ಮಲ್ಕೊಂಡ್ರು. ಇನ್ನು ನಾನು ಸ್ವಲ್ಪ ಸ್ನಾನ ಮಾಡಿಕೊಂಡು ಸಾಯಂಕಾಲನೂ ಆಯ್ತಲ್ಲ, ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ರಂಗೋಲಿ ಹಾಕತ್ತಾಯಿದ್ದೀನಿ. ಇನ್ನು ಟೈಮು ಬೆಳಿಗ್ಗೆ ಏನೇನೋ ಅನ್ಕೋತೀವಿ, ಅದನ್ನು ಮಾಡ್ಬೇಕು ಇದನ್ನು ಮಾಡಬೇಕು ಅಂತ. ಅದು ಅಂದ್ಕೊಂಡಾಗ ಮಾಡಿಬಿಟ್ರೇ ಸರಿ. ಇಲ್ಲಿ ಬೆಳಿಗ್ಗೆ ಮಾಡೋಣ ಆವಾಗ ಮಾಡೋಣ ಅಂತಂದರೆ ಅದು ಮುಂದೆ ಹೋಗ್ತಾನೇ ಇರುತ್ತೆ. ಎಲ್ಲದಕ್ಕೂ ನಾವೇ ಇದಾಗಬೇಕಷ್ಟೇ. ಏನಾದರೂ ನಾವೇ ಎನರ್ಜಿ ತಗೋಬೇಕು. ಮೋಟಿವೇಶನ್ನು ಡಿಮೋಟಿವೇಟ್ ಆದರೂ ನಾವೇ ಮತ್ತೆ ನಮಗೆ ನಾವೇ ಧೈರ್ಯ ತಂದ್ಕೋಬೇಕು ಅಂತಾರಲ್ಲ, ಇದೇನೆ. ಏನೇ ಆಗಲಿ ಅವತ್ತಿನ ದಿನ ನಡೀತಾನೇ ಇರುತ್ತೆ. ಯಾರಿರಲಿ ಬಿಡಲಿ, ಹಂಗೇ ಜೀವನನೇ ಅಷ್ಟು. ಪ್ರತಿಯೊಂದು ದಿನವೂ ಮಾತ್ರ ನಾನಂತೂ ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿಲ್ಲ. ನಾನು ಇದುವರೆಗೂ ಅಷ್ಟೇ. ಅದು ನಾನು ಹಿಂಗೆ ಇರಬೇಕು ಅಂತಲೂ ನಾನು ಅಂದ್ಕೊಂಡೇ ಇಲ್ಲ ಈ ಜೀವನದಲ್ಲಿ. ಅದು ಸುಮ್ಮನೆ ಅಂದ್ಕೊಳ್ಳೋದು ಅಷ್ಟೇ. ಅದು ಆಗಬೇಕು ಅಂದರೆ ನಾವು ಪ್ರಯತ್ನ ಪಡಬೇಕು ಅಂತಾರೆ. ಪ್ರಯತ್ನ ನಮ್ಮ ಕೈಲಿ ಆದರೆ ಪಡಬೇಕು. ಇಲ್ಲಾಂದರೆ ಹೆಂಗಾಯ್ತೋ ನಮ್ಮ ಜೀವನ ಅದನ್ನು ನಡ್ಕೊಂಡು ಹೋಗೋದೇ ಸರಿ ಅಂತ ಅನಿಸುತ್ತೆ ನನಗೆ. ಸುಮಾರು ಸಲ ನಾನು ಅಂದ್ಕೊಂಡದ್ದು ಅದು ಆಗಲ್ಲ. ಸುಮ್ಮನೆ ಅಂದ್ಕೊಂಡದ್ದು ಆಗದೆಲೇ ನಿರಾಸೆ ಆಗೋದಕ್ಕಿಂತ ಅವತ್ತೊಂದು ದಿನ ಏನಾಯ್ತು ಅವತ್ತೊಂದು ಖುಷಿಯಾಗಿ ಚೆನ್ನಾಗಿದ್ದರೆ ಸಾಕು. ಇನ್ನು ನಾಳೆ ಇನ್ನೇನಾಗುತ್ತೋ ಏನಾದ್ರು ಆಗಲಿ, ಅವತ್ತೊಂದು ದಿನ ನನ್ನ ಮಕ್ಕಳು ನಾನು ಅಷ್ಟೇ. ಮಕ್ಕಳು ಇವಾಗ ಜಾಸ್ತಿ ಫೋಕಸ್. ಈಗ ಮಕ್ಕಳು ಅವ್ರು ಚಿಕ್ಕವರಾಗಿರೋದ್ರಿಂದ ಯಾವಾಗ ಏನು ಒಂದೇ ರೀತಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ. ಹಂಗಾಗಿ ನನ್ನ ಮೈಂಡ್ಸೆಟ್ ಈ ಸಿಚುವೇಶನಲ್ಲಿ ಈ ಥರ ಇರೋದ್ರಿಂದ ನಾನು ಈಗ ಹೇಳ್ತಾಯಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೋ ನಿಮ್ಮ ಅಭಿಪ್ರಾಯಕ್ಕೆ ತಕ್ಕನಾಗಿ ನೀವು ಯಾವಾಗಲೂ ಧೈರ್ಯವಾಗಿರಿ ಅಷ್ಟೇ. ಏನೇ ಬಂದರೂ ಅಷ್ಟೇ ಧೈರ್ಯ ಒಂದು ಬಿಟ್ಟರೆ, ನಮಗೆ ನಾವೇ ಧೈರ್ಯ ತಂದ್ಕೊಂಡ್ರೆ ಯಾರೂ ಸಮಾಧಾನ ಮಾಡೋರು ಬೇಕಿಲ್ಲ. ಮತ್ತು ಅವ್ರನ್ನ ಮಾತಾಡಿಸ್ಬೇಕಾಯ್ತು ಇವ್ರನ್ನ ಮಾತಾಡಿಸ್ಬೇಕಾಯ್ತು, ಅದು ಯಾವುದೂ ಇಲ್ಲ. ನಾವು ಚೆನ್ನಾಗಿದ್ರೇ ಎಲ್ಲರೂ. ಈಗ ನಾವು ಇರ್ತೀವಿ, ನಮ್ಮನ್ನು ಕೇಳಲ್ಲ ಅವರು, ಇನ್ನು ಬೇರೆಯವ್ರನ್ನೇ ಕೇಳೋದು. ಅವ್ರ ಮುಂದೆ ನಾವು ಮಾತಾಡ್ತಾ ಇದ್ದರೆ ಅವ್ರು ನಮ್ಮನ್ನು ಬಿಟ್ಬಿಡ್ತಾರೆ. ಅವ್ರು ಬಂದಿಲ್ವಾ ಇವ್ರು ಬಂದಿಲ್ವಾ ಅಂತ ಈ ಥರನೇ ಕೇಳೋದು. ಯಾವ್ರಕ್ಕೆ ಇನ್ನೂ ಬಂದಿಲ್ವಲ್ಲ ಬರ್ತಿದ್ರಲ್ಲಯ್ಯ ಅಂತಾರೆ. ನಮಗೆ ನಾನು ನೋಡಿ ಅವರಿಬ್ಬರು ಇದಾಗೋಕ್ಕೆ ರಿಲೇಷನ್ಶಿಪ್ ಗುಡ್ ಆಗೋಕ್ಕೆ ನಮ್ಮನ್ನು ಮಧ್ಯದಲ್ಲಿ ನಾವು ಇರೋದು. ಅದಕ್ಕೆ ಅಂಥದ್ರಿಂದ ದೂರನೇ ಇರಬೇಕು ಸ್ವಲ್ಪ. ಆದ್ರೆ ಅವ್ರಿಗೆ ಯಾರ್ಯಾರು ಇಷ್ಟ ಆಗ್ತಾರೋ ಅವ್ರವ್ರ ಹತ್ರ ಮಾತಾಡ್ಕೋತಾರೆ ಅಷ್ಟೇ. ಇನ್ನು ನನ್ನ ಮಗನಿಗೆ ದಾಳಿಂಬೆ ಹಣ್ಣು ಇವನು ಅಗ್ದಿ ಫಸ್ಟೆಲ್ಲ ತಿಂತಿದ್ದ ದೊಡ್ಡವನು. ಇವಾಗ ಅಗ್ದಿ ಬಿತ್ತಾ ಹೋಗಿತಾನೆ. ಇನ್ನು ಸಾಯಂಕಾಲ ಹಾಲೆಲ್ಲ ಕಾಯಿಸ್ಕೊಂಡು ಕುಡ್ದಾದ್ಮೇಲೆ ಊಟ ಎಲ್ಲ ಮುಗಿಸಿದ್ಮೇಲೆ ಇನ್ನು ನೈಟ್ ಒಂದು ಸಲ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲೊಂದು ಸ್ವಲ್ಪ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಇನ್ನೊಂದು ಹತ್ರ ತರಕಾರಿ ಅಂಗಡಿ, ಅಲ್ಲಂತೂ ಮಿಸ್ ಮಾಡಲ್ಲ. ಆಟ ಆಡ್ಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಏನೇ ಇದ್ದರೂ ಮಕ್ಕಳು ಖುಷಿಗೋಸ್ಕರನೇ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಬಾಯ್.